ರಾಜೇಶ್ವರಿ ಅಕ್ಕವ್ರು ಇವತ್ತು ಮನೆಗೆ ಹೋಗ್ಬೇಕಂತೇಳಿ ಒಂದಲ್ಲ ಎರಡಲ್ಲ ನಾಲ್ಕು ಬ್ಯಾಗ್ ತಂದಾರ್ರಿ. ಹಾಯ್ ಹಲೋ ನಮಸ್ಕಾರ, ನಾನು ಬಿಜಾಪುರ ಹುಡುಗಿ ಸಾರಿಕಾರಿ. ಇವತ್ತು ಭಾಳ ದಿನ ಅಂದ್ಬೇಕು ವ್ಲಾಗ್ ಬರತ್ತಂದ್ರೆ ಕೆಲಸದ ಗದ್ದಲೊಳಗೆ ಆಗಿದ್ದಿಲ್ಲ ಹಾಕಕ್ಕೆ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಬಸ್ ಒಳಗೆ ರಶ್ ಇರುತ್ತೆ. ಬೆಳಿಗ್ಗೆ ಕಾಲೇಜ್ ಹೋಗಬೇಕಾದ್ರೂ ಹೋಗಿದ್ದೇವ್ರಿ. ಹೋದ ತಕ್ಷಣ ನಮ್ಮ ಕಾಲೇಜ್ಗೆ ವಿಸಿಟಿಂಗ್ ಅಂತ ಹೇಳ್ಬಿಟ್ಟು NSS ಕ್ಯಾಂಪ್ನವ್ರು ಬಂದಿದ್ದರು. ಅವರಿಗೆಲ್ಲ ವಿಸಿಟಿಂಗ್ ತೋರಿಸ್ಬಿಟ್ಟು ನಾವು ಮಾಡಿದ್ದ ನೆಕ್ಸ್ಟ್ ನಾಷ್ಟ ಅವರಿಗಂತ ಮಾಡಿದ್ರು, ನಮಗಂತೂ ಮಾಡಿದ್ರು. ನಾವು ನಾಷ್ಟ ಮಾಡಿದೇವ್ರಿ. ನಾಷ್ಟ ಮುಗಿಸ್ಕೊಂಡು ನಾವು ಕ್ಲಾಸಿಗೆ ಹೋದ್ವಿ. ಬಟ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ರಾಜೇಶ್ವರಿ ಅಕ್ಕ ಅವ್ರು ನಾಲ್ಕು ಬ್ಯಾಗ್ ತಂದಿರಿ. ಇವತ್ತು ಊರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ನಾಲ್ಕು ಬ್ಯಾಗ್ ತಂದು ಅವ್ಕೆ 10 ರೂಪಾಯಿಗೊಂದು 10 ರೂಪಾಯಿಗೊಂದು ಮಾರಾತಿದ್ರು ಜೋಕಿಗಾಗಿ. ನೆಕ್ಸ್ಟ್ ನಮ್ಮದು ಒಂದು ಕಾಲೇಜ್ ಒಳಗೆ ವುಮೆನ್ ಮೀಡಿಯಾ ಕ್ಲಬ್ ಅಂತ ಐತಿ. ಅದ್ರದ್ದು ಇವತ್ತು ಸದಸ್ಯರನ್ನು ಆಯ್ಕೆ ಮಾಡಾಕತ್ತಿರು. ಅದರ ಅಧ್ಯಕ್ಷರಾಗಿ ಜ್ಯೋತಿ ಅವ್ರು ಆಯ್ಕೆ ಆದ್ರೆ, ಅದರ ಉಪಾಧ್ಯಕ್ಷ ಚುನಾವಣೆ ಮಾಡಲಾಯಿತು. ಬಟ್ ಅದ್ರ ಕಾರ್ಯದರ್ಶಿಯಾಗಿ ವಿದ್ಯಾ ಅವ್ರು ಆಯ್ಕೆ ಆದರು ಮತ್ತು ಖಜಾನ್ಸಿಯಾಗಿ ಅಮೃತ ಅವ್ರು ಆಯ್ಕೆ ಆದರು. ಇವರೆಲ್ಲ ಅವಿರೋಧವಾಗಿ ಆಯ್ಕೆ ಆದರು. ಅದ್ರ ಉಪಾಧ್ಯಕ್ಷ ಚುನಾವಣೆ ಮಾಡಬೇಕಾಯ್ತು, ಯಾಕಂದ್ರೆ ಅಲ್ಲಿ ಇಬ್ಬರು ನಿಂತಿದ್ರು ಚುನಾವಣೆಗೆ ಅಂತ ಹೇಳ್ಬಿಟ್ಟು. ಇದೊಂದು ಒಂಥರ ಮತದಾನದ ಮಾಡತ್ತಿದ್ದೇವೆ ಅಂದ್ರೆ ರಾಜಕೀಯದ ಒಂಥರ ಫೀಲ್ ಬತ್ತು ನಮಗೆ. ಸೊ ಎಂಜಾಯ್ಮೆಂಟು ಆಯಿತು, ಚಂದೆಲ್ಲ ಹೇಳಿದ್ರು ಮಾಡಿದ್ರು. ಬಟ್ ಮತದಾನ ಮಸ್ತ್ ಆಯ್ತು, ನಮಗಂತ್ರ ಮಸ್ತ್ ಎಂಜಾಯ್ ಬಂತು. ಇದರೊಳಗೆ ಶ್ವೇತಾ ಅವರು ಭಾರಿ ಬಹುಮತದಿಂದ ವಿನ್ ಆದ್ರೆ. ಅವ್ರು ನೋಡ್ರಿಪ್ಪ ರಾಜಕೀಯದ ಹೆಂಗೆ ಮಾಡ್ತಾರೆ ಹಂಗೆ ಎಲ್ಲರಿಗೆ ಧನ್ಯವಾದ ತೋರಿಸಿದ್ರೆ. ಅದಾದ್ಮೇಲೆ ನಾವು ಕಾಲೇಜ್ ಮುಗಿಸ್ಕೊಂಡು ಸ್ವಲ್ಪ ಮಾರ್ಕೆಟಿಗೆ ವರ್ಕ್ ಇತ್ತಂತ ಹೋದಿವ್ರಿ. ಅದೇನಂತಂದ್ರೆ ಪಾರ್ಲರು.